ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಸ್ಥಳೀಯರ ಆತಂಕವನ್ನು ಜಾಸ್ತಿ ಮಾಡಿತ್ತು. ಈಗ ಚಿರತೆಯನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಇವತ್ತು ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಭಾರತ್ ನಗರದಲ್ಲಿ ಚಿರತೆಯ ಸೆರೆಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಚಿರತೆಯ ಸೆರೆಗೆ ಹೆಚ್ಚುವರಿ ಬೋನ್ ಅನ್ನು ಅಳವಡಿಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. 3 ದಿನಗಳಿಂದ ಈ ಆಪರೇಷನ್ ನಡೀತಾ ಇದೆ. ಬ್ಯಾಡರಹಳ್ಳಿ ಭಾರತ್ ನಗರದಲ್ಲಿ ಜನ ಓಡಾಡದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಪೊಲೀಸರ ಗಸ್ತನ್ನು ಕೂಡ ಹೆಚ್ಚಿಸಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ 3 ದಿನವಾದರೂ ಕೂಡ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಒಮ್ಮೆ ಎಂಟ್ರಿ ಕೊಟ್ಟು ಹೋದಂತಹ ಚಿರತೆ ಇಲ್ಲಿಯವರೆಗೂ ಎಲ್ಲಿದೆ, ಎಲ್ಲಿ ಅಡಗಿ ಕೂತಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಡ್ರೋನ್ ಬಳಸಲಾಗ್ತಾ ಇದೆ, ಬೋನ್ಗಳನ್ನು ಅಳವಡಿಸಲಾಗಿದೆ. ಹಂಗಿದ್ರೂ ಕೂಡ ಚಾಲಾಕಿ ಚಿರತೆಯನ್ನು ಸೆರೆ ಹಿಡಿಯೋದಕ್ಕಾಗ್ತಾ ಇಲ್ಲ. ಭಾರತ್ ನಗರ ನಿವಾಸಿಗಳ ನಿದ್ದೆಗೆಡಿಸಿರುವಂತಹ ಚಿರತೆ ಇದು. ಚಿರತೆ ಆತಂಕದ ನಡುವೆ ಥ್ಯಾಂಕ್ ಯು ಚಿರತೆ ಅಂಥೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಪಾಳು ಬಿದ್ದಂತಹ ಪಾರ್ಕ್ ಜಾಗವನ್ನು ಜಿಬಿ ಅಧಿಕಾರಿಗಳು ಈಗ ಸ್ವಚ್ಛಗೊಳಿಸಿದಾರಂತೆ. ಹಲವು ಬಾರಿ ಸ್ವಚ್ಛಗೊಳಿಸೋಕೆ ಮನವಿಯನ್ನು ಮಾಡಲಾಗಿತ್ತು. ಪಾಲಿಕೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ವಹಿಸಿದ್ರು. ಈಗ ಚಿರತೆ ನೆಪದಲ್ಲಾದರೂ ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿದಾರಲ್ಲ, ಒಳ್ಳೆ ಕೆಲಸ ಅಂಥೇಳಿ ಚಿರತೆಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರಂತೆ ಸ್ಥಳೀಯರು. ಬಟ್ ಚಿರತೆಯನ್ನು ಸೆರೆ ಹಿಡಿಲೇಬೇಕಾಗುತ್ತೆ, ಇಲ್ಲ ಅಂದರೆ ಜನರ ಟೆನ್ಷನ್ ಕೂಡ ಹಾಗೇ ಇರುತ್ತೆ, ಒತ್ತಡವೂ ಕೂಡ ಇರುತ್ತೆ. ಈಗ ಚಿರತೆಯನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಮೊದಲೇ ಈ ಕೆಲಸವನ್ನು GBA ಮಾಡಿದರೆ ಚಿರತೆ ಬರ್ತಿರಲಿಲ್ಲ, ಅಡಗೋದಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಈಗ ಚಿರತೆ ಎಂಟ್ರಿ ಆದಮೇಲೆ ಎದ್ನೋ ಬಿದ್ನೋ ಅಂಥೇಳಿ ಎಲ್ಲ ಸರಿ ಮಾಡೋ ಕೆಲಸ ಮಾಡ್ತಿದ್ದಾರೆ. ಬಟ್ ಚಿರತೆ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಂದಿರೋದಕ್ಕೋಸ್ಕರ ಎಲ್ಲ ಫುಲ್ ಕ್ಲೀನ್ ಆಯಿತು. ಇಲ್ಲಿ ಎಲ್ಲ ಇಷ್ಟು ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಡ್ಯೂಟಿಗಳು ಸಾಯಂಕಾಲ ಚಿಕ್ಕ ಮಕ್ಳು ಕರ್ಕೊಂಡು ಇದು ಮಾಡ್ತೀವಿ. ಇಲ್ಲಿ ಇವಾಗ ಇಷ್ಟೆಲ್ಲ ಕ್ಲೀನ್ ಆಗಿರೋಕ್ಕೆ ನಮಗೂ ಖುಷಿ. ಆಮೇಲೆ ಒಬ್ಬೊಬ್ಬರು ಓಡಾಡೋಕ್ಕೂ ನಮಗೂ ಒಂದು ಇದಾಗಿದೆ ಸರ್. ಹೌದಾ? ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರಾಘು ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಇವತ್ತಾದ್ರೂ ಸೆರೆ ಹಿಡಿಯುವಂತಹ ಸಾಧ್ಯತೆ ಕಾಣಿಸ್ತಾ ಇದೆಯಾ? ಪ್ರೇಮ್, ಕಳೆದ 3 ದಿನಗಳಿಂದಲೂ ಕೂಡ ಆ ಭಾಗದಲ್ಲಿ ಚಿರತೆ ಓಡಾಟ ಇತ್ತು. ಜೊತೆಗೆ ಅನೇಕ ಕಡೆಗಳಲ್ಲಿ ಕೂಡ ಜನ ಆ ಭಾಗದಲ್ಲಿ ಅದನ್ನು ನೋಡಿದ್ರು. ಅದಾದ ಬಳಿಕ ಈಗ ಸದ್ಯ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಆ ಭಾಗದ ನಿವಾಸಿಗಳಿಗೆ ಚಿರತೆ ಬಂದದ್ದು ಒಳ್ಳೆಯದೇ ಆಯಿತು ಅನ್ನುವಂತಹ ಖುಷಿ ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, ಆ ಭಾಗದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಪಾಳು ಬಿದ್ದಿದ್ದಂಥ ಪಾರ್ಕ್ ಏನಿತ್ತು ಅದು ಒಂದು ರೀತಿ ಕಾಡಿನ ರೀತಿಯಲ್ಲೇ ಬೆಳೆದಿತ್ತು. ಅನೇಕ ಬಾರಿ ದೂರನ್ನು ನೀಡಿದ್ರು ಕೂಡ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿರಲಿಲ್ಲ. ಬಟ್ ಈಗ ಖುದ್ದು ನೇರವಾಗಿ ಯಾವಾಗ ಚಿರತೆ ಕಾಣಿಸ್ಕೊಳ್ಳುತ್ತೆ, ಚಿರತೆ ಕಾಣಿಸ್ಕೊಂಡು ಕೂಡಲೇ ಅದನ್ನು ತೆರವು ಮಾಡುವಂಥ ನಿಟ್ಟಿನಲ್ಲಿ GBA ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗುತ್ತೆ. ಇಮಿಡಿಯೇಟ್ ಆಗಿ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಆ ಪ್ರದೇಶ ಏನಿತ್ತು ಈಗ ಕಂಪ್ಲೀಟ್ ಆಗಿ ಆ ಭಾಗದಲ್ಲಿ ಓಡಾಟ ಮಾಡುವಂಥವ್ರು ಯಾವುದೇ ರೀತಿಯಾದಂಥ ಭಯ ಆತಂಕ ಇಲ್ಲದೆ ನಿರಾಳವಾಗಿ ಓಡಾಟವನ್ನು ಮಾಡೋದಕ್ಕೆ ಒಂದು ರೀತಿಯಾದಂಥ ಅನುಕೂಲ ಆಗ್ತಾ ಇದೆ. ಬಟ್ ಆದರೆ ಇನ್ನೂ ಕೂಡ ಚಿರತೆ ಸಿಕ್ಕಿಲ್ಲ ಅನ್ನುವಂಥ ಆತಂಕವೂ ಕೂಡ ಇದೆ. ಈಗಾಗಲೇ ನಿನ್ನೆ ಒಂದು 3-4 ಕಡೆಗಳಲ್ಲಿ ಬೋನನ್ನು ಇಡೋದ್ರ ಮುಖಾಂತರವಾಗಿ ಚಿರತೆ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ಬಟ್ ಆದರೆ ಎಲ್ಲೂ ಕೂಡ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ. ಸೊ ಇದು ಒಂದು ಕಡೆ ಟೆನ್ಷನ್ ಆದರೆ, ಮತ್ತೊಂದು ಕಡೆ ಇದ್ದಂಥ ದೊಡ್ಡ ಪ್ರಮಾಣದ ಕಾಡಿನ ಪ್ರದೇಶ ಥರ ಏನಿತ್ತು ಅದನ್ನು ಕ್ಲಿಯರ್ ಮಾಡಿಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಇನ್ನು ಮುಂದೆ ಅಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ ಆಗೋದಿಲ್ಲ, ಆ ರೀತಿಯಾದಂಥ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು ಒಂದು ರೀತಿಯ ಸ್ಥಳೀಯರ ಸಂತೋಷದ ವಿಚಾರ. ಅದೇ ಕಾರಣಕ್ಕಾಗಿ ಈಗ ಚಿರತೆಗೆ ಥ್ಯಾಂಕ್ ಯು ಹೇಳುವಂಥ ಕೆಲಸವನ್ನು ಆ ಭಾಗದ ನಿವಾಸಿಗಳು ಮಾಡ್ತಾ ಇದ್ದಾರೆ. ಪ್ರೇಮ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.